ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಪಾದಯಾತ್ರೆಯ ಮೂಲ ಉದ್ದೇಶವನ್ನ ಮರೆತು ಪಾದಯಾತ್ರೆಯಲ್ಲಿ ತೊಡಗಿರುವ ನಾಯಕರು ಬೇರೆಯದ್ದೇ ರೀತಿಯ ಸ್ವಪ್ರತಿಷ್ಠೆಯ ಹಾದಿಯನ್ನ ಹಿಡಿದಿದ್ದಾರಾ? ಅನುಮಾನ ಹುಟ್ಟೋದು ಸಹಜ. ಈ ಪಾದಯಾತ್ರೆಯ ಮೂಲ ಉದ್ದೇಶ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಅದರ ವಿರುದ್ಧವಾಗಿ ಕೇಳೋಕೆ ಸಿಗ್ತಾ ಇರುವ ಹಗರಣಗಳ ವಿರುದ್ಧವಾಗಿ ಜನರಲ್ಲಿ ಅರಿವನ್ನ ಮೂಡಿಸೋದು, ಸರ್ಕಾರದ ಮೇಲೆ ಒತ್ತಡ ತರೋದು. ಆದರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ಅವರ ವೈಯಕ್ತಿಕ ಕದನದ ವೇದಿಕೆಯಾಗಿದೆಯಾ? ಈ ಕಡೆ ಕಾಂಗ್ರೆಸ್ನಿಂದಲೂ ಕೂಡ ಅಂಥದ್ದೇ ವಾತಾವರಣ. ಕಾಂಗ್ರೆಸ್ನಲ್ಲಿ ಸಮಾವೇಶ ನಡೆಸ್ತಾ ಇರೋದು ಬಿಜೆಪಿ ಹಾಗೆ JDS ನಡೆಸ್ತಾ ಇರುವ ಪಾದಯಾತ್ರೆಗೆ ಕೌಂಟರ್ ಪ್ರಶ್ನೆಗಳನ್ನ ಕೇಳಲಿಕ್ಕೆ ಅಂತ ಹೇಳಿ ಅವ್ರು ಕೊಟ್ಟಿರೋ ಕಾರಣ ಅದೇ. ಕೆಲ ಪ್ರಶ್ನೆಗಳನ್ನ ಜನರ ಮುಂದೆ ಹಾಗೆ ದೋಸ್ತಿ ಪಾಳೆಯದ ಮುಂದಿಡ್ತೀವಿ ಅಂತ ಹೇಳಿ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಹೇಳಿಕೆಗಳನ್ನ ಗಮನಿಸಿದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಅವ್ರ ವಿರುದ್ಧ ಕೇಳೋಕೆ ಸಿಕ್ಕಿರುವ ಮೂಢ ಹಗರಣ ಇದೆಲ್ಲವನ್ನ ಮರೆತು ಕೇವಲ ಕುಮಾರಸ್ವಾಮಿ ಅವರ ಜೊತೆಗಿರುವ ವೈಯಕ್ತಿಕ ಈ ಟಾಕ್ ವಾರೇ ಮುಖ್ಯವಾಯ್ತಾ ಡಿ.ಕೆ. ಶಿವಕುಮಾರ್ ಅವರಿಗೆ? ಈಗ ಅಲ್ಲಿಗೆ ಮೂರು ಪಕ್ಷಗಳ ನಿಜವಾದ ಉದ್ದೇಶ ಏನು ಅನ್ನೋದೇ ಯಕ್ಷ ಪ್ರಶ್ನೆ ಆಗಿದೆ. ಎಲ್ಲ ಬೆಳವಣಿಗೆಗಳ ನಡುವೆ ಸಾಲು ಸಾಲು ಹಗರಣ ಭ್ರಷ್ಟಾಚಾರದ ಆರೋಪದಲ್ಲಿ ಸಿಲುಕಿ ನಲುಗ್ತಾ ಇರುವ ಕೈ ಪಾಳೆಯಕ್ಕೆ ಬಿಸಿ ಮುಟ್ಟಿಸುವ ಸಲುವಾಗಿ ಹೈಕಮಾಂಡ್ ನಾಯಕರು ಇವತ್ತು ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆ ಕೂಡ ನಡೀತು. ಸಂಪುಟ ಪುನಾರಚನೆ ಆಗಬಹುದು ಅನ್ನೋ ಚರ್ಚೆ ಬಹಳ ದಿನಗಳಿಂದ ಆಗ್ತಾ ಇತ್ತು. ಇದರ ನಡುವೆ ಸಂಪುಟ ಪುನಾರಚನೆಯ ಜೊತೆಗೇನೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಕೆಲ ಸಚಿವರಿಗೆ, ಶಾಸಕರಿಗೆ, ಪ್ರಮುಖವಾಗಿ ನಾಯಕರಿಗೆ ಹೈಕಮಾಂಡ್ನ ನಾಯಕರು ಸ್ಪಷ್ಟವಾದ ಸಂದೇಶವೊಂದನ್ನು ರವಾನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ನಡೆದಿರುವ ಇವತ್ತಿನ ಸಭೆ, ಅದರ ಡೀಟೇಲ್ಸ್ ಹಾಗೆ ಅಲ್ಲಿ ರವಾನೆಯಾಗಿರುವ ಸಂದೇಶಗಳ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಸಾಲು ಸಾಲು ಹಗರಣದ ಸುಳಿಯಲ್ಲಿ ಕೈ ಸರ್ಕಾರ. ಸಿದ್ದು ಸರ್ಕಾರದ ಸಂಪುಟ ಪುನರ್ರಚನೆ ಆಗಲಿದೆಯಾ? ಸಿಎಂ ಸಿದ್ದರಾಮಯ್ಯರ ಎರಡನೇ ಬಾರಿ ಸರ್ಕಾರಕ್ಕೆ ಒಂದಿಲ್ಲ ಒಂದು ಸಂಕಷ್ಟ ಎದುರಾಗ್ತಾನೆ ಇದೆ. ವಾಲ್ಮೀಕಿ ನಿಗಮ, ಮೂಡ, ವರ್ಗಾವಣೆ ದಂಧೆ ಸೇರಿ ಸಾಲು ಸಾಲು ಹಗರಣದ ಸುಳಿಯಲ್ಲಿರೋ ಸರ್ಕಾರದಲ್ಲಿ ಸಂಪುಟ ಸರ್ಜರಿ ಕೂಗು ಕೇಳಿ ಬಂದಿದೆ. ರಾಜ್ಯ ಸಚಿವ ಸಂಪುಟಕ್ಕೆ ಸದ್ಯದಲ್ಲೇ ಸರ್ಜರಿ ನಡೆಯುವ ಸಾಧ್ಯತೆಗಳಿವೆ. ಆ ಹಿನ್ನೆಲೆಯಲ್ಲಿಯೇ ಇಂದು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಎಲ್ಲಾ ಸಂಪುಟ ಸದಸ್ಯರ ಸಭೆ ನಡೆಸಲಾಯಿತು. ಖಾಸಗಿ ಹೋಟೆಲ್ನಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಹಲವು ಶಾಸಕರ ಒತ್ತಾಯದ ಮೇರೆಗೆ ಕೌನ್ಸಿಲಿಂಗ್ ಮಾಡಲಾಯಿತು. ಎಲ್ಲಾ ಸಚಿವರ ಮೌಲ್ಯಮಾಪನ ಮಾಡಿದ ಹೈಕಮಾಂಡ್ 7 ರಿಂದ 8 ಜನರಿಗೆ ಖೋಕ್ ನೀಡಲಿದೆಯಂತೆ. ಈಗಾಗಲೇ ಕೆಲಸ ಮಾಡಿದ ಕೆಲ ಸಚಿವರ ವಿರುದ್ಧ ಶಾಸಕರು ಅಸಮಾಧಾನ ಹೊರಹಾಕಿದ್ರು. ಇನ್ನು ಕೆಲವು ಸಚಿವರು ಆಕ್ಟಿವ್ ಆಗಿಲ್ಲ. ಇವರಿಂದ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಪ್ರಯೋಜನವೇ ಆಗ್ತಾ ಇಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಕೂಡ ಇವರ ಸಾಧನೆ ಕಳಪೆಯಾಗಿದೆ ಅಂತ ಇಂದಿನ ಸಭೆಯಲ್ಲಿ ಹೈಕಮಾಂಡ್ ನಾಯಕರಿಗೆ ಮನವರಿಕೆಯಾಗಿದೆಯಂತೆ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೋಡ ವಿರುದ್ಧ ನಡೆದಿರೋದು ಬಿಜೆಪಿ ಪಾದಯಾತ್ರೆಯಲ್ಲ, ಪಾಪ ವಿಮೋಚನೆಯ ಪಾದಯಾತ್ರೆ ಅಂತ ಕಾಲೆಳೆದು ಅತ್ತ ಕುಮಾರಸ್ವಾಮಿ ಇನ್ಮುಂದೆ ಡಿಕೆಶಿಗೆ ಅಜ್ಜಯ್ಯನ ಶಾಪ ಶುರುವಾಗುತ್ತೆ ಅಂತ ಕೆರಳಿದ್ರು. ಇದು ಬಿಜೆಪಿ ಜನತಾದಳ ಪಾದಯಾತ್ರೆ ಅಲ್ಲ, ಇದು ಪಾಪ ವಿಮೋಚನಾ ಪಾದಯಾತ್ರೆ. ಅವರು ಮಾಡಿರುವಂತಹ ಎಲ್ಲ ಪಾಪಗಳನ್ನ ವಿಮೋಚನೆ ಮಾಡಿಕೊಳ್ಳಿಕ್ಕೆ ಈ ಪಾದಯಾತ್ರೆಯನ್ನ ಮಾಡಿದ್ದಾರೆ. ನಾನು ಬಿಡಿದಿರೋದು ಮಾತು ಹೇಳಿದೆ, ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕೋಸ್ಕರ ಭ್ರಷ್ಟಾಚಾರಿಗಳಿಂದ ಪಾದಯಾತ್ರೆ. ಪ್ರಾಮಾಣಿಕವಾಗಿ ಬಂದವರ ನೀವು ಕನಕಪುರದಲ್ಲಿ ಎಷ್ಟು ಕುಟುಂಬ ಹಾಳು ಮಾಡಿದ್ರಿ, ಆ ಕಲ್ಲೊಡಿಲಿಕ್ಕೆ ಎಷ್ಟು ಕುಟುಂಬಗಳ ಜೀವ ತೆಗೆದಿದ್ದೀರಿ. ನಿಮ್ಮಿಂದ ನಾವು ನೈತಿಕತೆ ಕಲಿಬೇಕ. ಬಿಜೆಪಿ ಮತ್ತು JDS ನ ಕಾರ್ಯಕರ್ತರು ಇದನ್ನ ಅದಕ್ಕೆ ಹೇಳಿದ್ದು. ಅಜ್ಜಯ್ಯನವ್ರ ಶಾಪು ಪ್ರಾರಂಭ ಆಗಿದೆ. ಇನ್ನು ಮುಂದಕ್ಕೆ ಅಜ್ಜಯ್ಯನವರು ರಕ್ಷಣೆ ಕೊಡಲ್ಲ, ಅವರಿಗೆ ಕಾಲ ಮೀರೋಗಿದೆ. ಪಾದಯಾತ್ರೆ ಅಖಾಡದಲ್ಲಿ ಮಾತಿನ ಬಾಣಗಳು ಮಿಸೈಲ್ನಂತೆ ಸಿಡಿತಾ ಇವೆ. ಒಬ್ಬರ ಮೇಲೊಬ್ಬರು ಬೆಂಕಿ ಉಂಡೆಗಳನ್ನ ಎಸೆದುಕೊಳ್ತಾ ಇದ್ದಾರೆ. ಆದ್ರೆ ಮಾತಿನ ಬರದಲ್ಲೇ ನಾಲಿಗೆ ಜಾರಿಸ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಮನೆಯಲ್ಲಿ ಅಂತ ಡಿಕೆಶಿಗೆ ದಳಪತಿಗಳು ಸವಾಲ್ ಹಾಕಿದ್ದಾರೆ. ಅದಕ್ಕೆ ಅವ್ನಿಗೆ ಹೇಳ್ತಾ ಇರೋದು, ಅವನ್ ಇನ್ನ ಬಿಚ್ಚಿನಿ ಅವ್ರದ್ದು ಏನೇನು ಇದೆ ಎಲ್ಲ ವಿಚಾರಗಳನ್ನ ಭ್ರಷ್ಟಾಚಾರದ ಪಿತಾಮಹ ಏನು ಅಂತ ಹೇಳ್ಬೇಕು. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಾನು ಭ್ರಷ್ಟಾಚಾರದ ಪಿತಾಮಹ ಅಂತ ಇನ್ಸಿಡೆಂಟ್ ಕೂಡ ಕೇಳಿ ಅವನಿಗೆ ತಾಕತ್ತಿದ್ರೆ, ಆ ಗಣಿಸಿದ್ರೆ ಅವನು ತಿಳ್ಸಕ್ ಕೇಳಿ, ಅವನಿಗೆ ಗೌರವ ಕೊಡ್ತೀನಿ ಒಬ್ಬ ಪಾರ್ಟಿ ಅಧ್ಯಕ್ಷ. ಏನು ಬಿತ್ರಿಯಪ್ಪ ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರದ್ದು ನಮ್ಮದು ಏನೋ ಬಿತ್ತಾರಂತಲ್ಲ, ಬಿಚ್ಚಪ್ಪ. ಇರೋದು ನಾವು ಬೀದಿಲಿ ನಿಮ್ಮ ಜೊತೆಲಿದ್ದೇವೆ, ಅವರಿರೋದು ಗಾಜಿನ ಮನೆ ಒಳಗೆ. ಅವ್ರು ನನ್ನನ್ನು ಪ್ರಶ್ನೆ ಮಾಡ್ತಾರ. ಇನ್ನು ಪಾದಯಾತ್ರೆಯಲ್ಲಿ ಭಾಗಿಯಾದ ಶಾಸಕ SR ವಿಶ್ವನಾಥ್ ಕೂಡ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ನಮ್ಮ ಪಾದಯಾತ್ರೆಯಲ್ಲಿನ ಜನ ಬೆಂಬಲ ಕಾಂಗ್ರೆಸ್ನಲ್ಲೇ ಕಂಪನ ತಂದಿದೆ. ನಮ್ಮ ಪಾದಯಾತ್ರೆ ಈಗಾಗಲೇ ಸಕ್ಸಸ್ ಆಗಿದೆ ಎಂದಿದ್ದಾರೆ. ನಾವು ಮೂಡ ಮತ್ತು ವಾಲ್ಮೀಕಿ ಹಗರಣ ಏನಿತ್ತು ಇದನ್ನು ಮೊದಲನೇದಾಗಿ ನಮ್ಮ ಶಾಸಕಾಂಗ ಪಕ್ಷದಲ್ಲಿ ತೀರ್ಮಾನ ಮಾಡಿ ವಿಧಾನಸಭೆಯಲ್ಲಿ ನಾವು ಇದರ ಬಗ್ಗೆ ಹೋರಾಟವನ್ನು ಮಾಡಬೇಕು ಅಂತೇಳಿ ವಾಲ್ಮೀಕಿ ಹಗರಣದ ಬಗ್ಗೆ ವಿಸ್ತೃತವಾದಂಥ ಹೋರಾಟ ಮತ್ತು ಅಲ್ಲೆಲ್ಲ ಕೂಡ ನಾವು ಮಂಡಿಸಿದಾಗ ಸರ್ಕಾರ ಕೂಡ ಸರಿಯಾದ ರೀತಿಯಂಥ ಉತ್ತರವನ್ನು ಕೊಡಲಿಲ್ಲ. ಇದರಲ್ಲಿ ಯಾರ್ದು ಮಂತ್ರಿಗಳದಾಗಲಿ ಶಾಸಕರದ್ದು ತಪ್ಪಿಲ್ಲ ಅಂತೇಳಿ ಅವ್ನು ಉಳಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದಾದಮೇಲೆ ನಾವು ಮೂಡ ಹಗರಣ, ಯಾಕಂದರೆ ಮುಖ್ಯಮಂತ್ರಿಗಳದೇ ಹೆಸರಿರೋದ್ರಿಂದ ಮತ್ತು ಭಾಳ ದೊಡ್ಡ ಹಗರಣ ಇದಾಗಿರೋದ್ರಿಂದ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು, CBI ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದಾಗ ಇತ್ತ ದೋಸ್ತಿಗಳ ಪಾದಯಾತ್ರೆಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಕೌಂಟರ್ ಯಾತ್ರೆಯನ್ನು ನಡೆಸಿದೆ. ಚನ್ನಪಟ್ಟಣದಲ್ಲೇ ಕಾಂಗ್ರೆಸ್ ಜನಾಂದೋಲನ ಸಮಾವೇಶ ನಡೆಸಿತ್ತು. ಚನ್ನಪಟ್ಟಣದಲ್ಲೇ ಕಾಂಗ್ರೆಸ್ ಶಕ್ತಿ ಪ್ರದರ್ಶನ ಮಾಡಿದ್ದು ದೋಸ್ತಿಗಳಿಗೆ ಟಕ್ಕರ್ ನೀಡಿದ್ದಾರೆ. ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳು ಹೇಗೆ ಬೀದಿಗಿಳಿದಿದ್ರೆ ಜನಸಾಮಾನ್ಯರ ಗತಿ ಏನು ಎಂಬ ಮಾತು ಕೂಡ ಚರ್ಚೆಯಾಗ್ತಾ ಇದೆ. ಇವರ ಈ ಸಮರದಲ್ಲಿ ಯಾರಿಗೆ ಗೆಲುವು ಸಿಗುತ್ತೆ ಅಂತ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತೀರ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ.